Hi my champions, welcome to Simplified Minds. ನಾನು ನಿಮ್ಮ ರಕ್ಷಾ ಮ್ಯಾಮ್. ಸೊ ಬಯಾಲಜಿ ಒಳಗಡೆ ಎಷ್ಟೋ ಜನಕ್ಕೆ ಡಯಾಗ್ರಾಮ್ಸ್ ಕನ್ಫ್ಯೂಷನ್ ಆಗುತ್ತೆ. ಡಯಾಗ್ರಾಮ್ಸ್ ಯಾವ ಥರ ಕೇಳ್ತಾರೆ, ಡಯಾಗ್ರಾಮ್ಸನ್ನು ಹೇಗೆ ಬರಿಬೇಕು ಅಥವಾ ಡಯಾಗ್ರಾಮ್ ಮಾಡಿದಾಗ ಅದ್ರ ಲೇಬಲಿಂಗ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಸೊ ಇವತ್ತು ನಾವು ಚಾಪ್ಟರ್ ವೈಸ್ ಡಯಾಗ್ರಾಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ನಿಮ್ಮ ಸೆಕೆಂಡ್ PUC ಬಯಾಲಜಿಯಲ್ಲಿ ಬೇಸಿಕಲಿ ಯು ಹ್ಯಾವ್ ವೆರಿ ಲೆಸ್ ಡಯಾಗ್ರಾಮ್ಸ್. ಆ್ಯಕ್ಚುಲಿ ತುಂಬ ಕಡಿಮೆ ಡಯಾಗ್ರಾಮ್ಸೇ ಇದೆ. ಆ್ಯಂಡ್ ಕ್ವೆಶನ್ಸ್ ಆರ್ ಆಲ್ಸೋ ಪ್ರೆಡಿಕ್ಟಬಲ್. 2 and 3 ಮಾರ್ಕ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಏನಿತ್ತೋ ಅದನ್ನೆಲ್ಲ ನಾವು ನೆನ್ನೆ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಸೊ ಹೇಗೆ ಬರೀಬೇಕು, ಎಷ್ಟು ಮಾರ್ಕ್ಸ್ಗೆ ಕೇಳಿದ್ರೆ ಯಾವ ಥರ ಡಯಾಗ್ರಾಮ್ ಬರೀಬೇಕು ಅಂತ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಸೊ ಬಟ್ ಸ್ಟಿಲ್ ಇಲ್ಲಿ ಹೇಳ್ತೀನಿ ಯಾವ್ಯಾವ ಥರ ಲೇಬಲಿಂಗ್ ಮಾಡಬೇಕು, ಎಷ್ಟು ಮಾರ್ಕ್ಸ್ಗೆ ಕೇಳಿದ್ರೆ ಹೇಗೆ ಬರೀಬೇಕು, ಮತ್ತು ಯಾವ್ಯಾವ ಡಯಾಗ್ರಾಮು ಎಷ್ಟೆಷ್ಟು ಮಾರ್ಕ್ಸ್ಗೆ ಕೇಳೋ ಪ್ರಾಬಬಿಲಿಟಿ ಇದೆ ಅಂತ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಫಸ್ಟ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸಿಂದ. ಸೊ ನಿನ್ನೆ ಒಂದು ಡಯಾಗ್ರಾಮ್ 2 ಮಾರ್ಕರ್ಗೆ ಕೇಳಿದ್ದನ್ನು ಡಿಸ್ಕಸ್ ಮಾಡಿದ್ವಿ ಕ್ವೆಶನ್ನು PYQs. ಸೊ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆ್ಯಂಟ್, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 2 ಮಾರ್ಕ್ಸಿಗೆ. ಸೊ ಈ ಟಾಪಿಕಲ್ಲಿ ಹೇಗೆ ಕೇಳ್ತಾರೆ, ರೈಟ್ ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆ್ಯಂಥನ್ ಅಂತ 2 ಮಾರ್ಕಿಗೆ ಏನಾದರೂ ಕೇಳಿದ್ರೆ. 2 ಮಾರ್ಕ್ಸಿಗೆ ಕೇಳಿದಾಗ ಈ ಎಲ್ಲ ಲೇಬಲಿಂಗ್ಸನ್ನು ಬರಿಬೇಕು. ಏನೇನು ಕನೆಕ್ಟಿವ್ ಟಿಶ್ಯೂ ಇರಬೇಕು, ಎಪಿಡರ್ಮಿಸ್ ಇರಬೇಕು, ಎಂಡೋಥೀಶಿಯಮ್ ಇರಬೇಕು, ದೆನ್ ಟೇಪಿಟಮ್ ಇರಲೇಬೇಕು, ಮಿಡಲ್ ಲೇಯರ್ಸ್ ಆಲ್ಸೋ ಯು ಶುಡ್ ಶೋ, ದೆನ್ ಸ್ಪೋರೋಜಿನಸ್ ಟಿಶ್ಯೂ. ಸೊ ಇಷ್ಟು ಲೇಬಲಿಂಗನ್ನು ಆದಷ್ಟು ರೈಟ್ ಸೈಡಿಗೆ ಬರಿಬೇಕು. ಸೊ ಎವ್ರಿಥಿಂಗ್ ಇಸ್ ಅಲೈನ್ಡ್. ಒಂದು ಆರೋ ಮಾರ್ಕ್ ಹಾಕಿಬಿಟ್ಟು 5 ಆರ್ ವಾಟ್ ಎವರ್ ಲೇಬಲಿಂಗ್ಸ್ ದೇ ಹ್ಯಾವ್ ಆಸ್ಡ್ ಆರ್ ಇದೆ ಅಷ್ಟನ್ನು ಒಂದೇ ಸೈಡಲ್ಲಿ ಬರೀರಿ. ಡೋಂಟ್ ರೈಟ್ ಇಟ್ ಲೈಕ್ ಇಲ್ಲೊಂದು ಹೀಗೆಲ್ಲ ಬರಿಬೇಡಿ. ಮಾರ್ಕ್ಸು ನಿಮ್ಗೆ ಈಸಿಯಾಗಿ ಕಳ್ಕೊತೀರ ಆ ಥರ ಬರೆದ್ರೆ. ಬಟ್ ಇಫ್ ಯು ಮೈಟ್ ಗೆಟ್ ಮಾರ್ಕ್ಸ್, ಬಟ್ ಇಫ್ ಯು ರೈಟ್ ಲೈಕ್ ದಿಸ್ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಕರೆಕ್ಷನ್ ಮಾಡೋರಿಗೆ ಇಟ್ ಇಂಪ್ರೆಸ್. ದಟ್ಸ್ ಅ ವೇ ಆಫ್ ಪ್ರೆಸೆಂಟಿಂಗ್ ಡಯಾಗ್ರಾಮ್. ಇದನ್ನೇನು ಬರೆಯೋದು ಬೇಕಾಗಿಲ್ಲ ಮಕ್ಕಳೇ. 2 ಮಾರ್ಕ್ಸಿಗೆ ಕೇಳಿದಾಗ ಇಷ್ಟು ಬರೆದ್ರೆ ಸಾಕು. ಇನ್ ಕೇಸ್ ಇಫ್ ದೆ ಆಸ್ಕ್ ಫಾರ್ 3 ಮಾರ್ಕ್ಸ್ಗೆ ಕೇಳೋದಿಲ್ಲ ಈ ಕ್ವೆಶನ್ನು. ಇನ್ ಕೇಸ್ ಕೇಳಿಬಿಟ್ರೆ ಆವಾಗ ನೀವು ಲೇಯರ್ಸ್ ಯಾವ್ಯಾವ್ದಿದೆ ಅನ್ನೋದನ್ನು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆನ್ನೆ ನಾನು ಹೇಳಿದೆ ಇದನ್ನು 3 ಮಾರ್ಕರ್ಸ್ 2 ಮಾರ್ಕರ್ಸ್ ಆನ್ಸರ್ಸ್ ಬರಿಬೇಕಾದ್ರೆ. ಓಕೆ, ಸೆಕೆಂಡ್ ಕ್ವೆಶನ್ ಇಸ್ ಮೆಚ್ಯೂರ್ಡ್ ಪೋಲ್ ಆ್ಯಂಡ್ ಗ್ರೇನ್ ಡಯಾಗ್ರಾಮ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಆಫ್ 2 ಸೆಲ್ ಇರುತ್ತೆ. ಇಲ್ಲಿ ಖಂಡಿತವಾಗಿ ಜನರೇಟಿವ್ ಸೆಲ್ ಮತ್ತು ವೆಜಿಟೇಟಿವ್ ಸೆಲ್ ಎರಡನ್ನೂ ಮೆನ್ಷನ್ ಮಾಡಲೇಬೇಕು. ಅದರಲ್ಲಿ ಎಕ್ಸೈನ್, ಇಂಟೈನ್, ಜರ್ಮ್ ಪೋರ್ ಮತ್ತು ಸೆಲ್ ವಾಲ್ ಆಗುತ್ತೆ, ಇದು 2 ಸೇರಿ. ಆ್ಯಂಡ್ ಲಾರ್ಜ್ ರೆಗ್ಯುಲರ್ ನ್ಯೂಕ್ಲಿಯಸ್ ಇರುತ್ತೆ ಇದರಲ್ಲಿ. ಇಷ್ಟನ್ನು ಬರಿಲೇಬೇಕು. ಸೊ ಇಟ್ಸ್ ವೆರಿ ಸಿಂಪಲ್ ಡಯಾಗ್ರಾಮ್. ಇದು 2 ಮಾರ್ಕಿಗೆ ಕೇಳುವಂಥ ಚಾನ್ಸಸ್ ಇದೆ, ಕೇಳಿದ್ದಾರೆ ಕೂಡ. ಆ್ಯಂಡ್ ಇದ್ರ ಮೇಲೆ ಕ್ವೆಶನ್ಸು ಬೇರೆ ಥರ ಬರುತ್ತೆ. ಸೊ ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ, ಅದರಲ್ಲಿ ಎಲ್ಲೋ ಹೇಳಿದ್ರು ಲೈಕ್ ಇದರಲ್ಲಿ ಸ್ಟೇಟ್ಮೆಂಟ್ 1 and 2 ಅಲ್ಲಿ ವೆಜಿಟೇಟಿವ್ ಸೆಲ್ ದೊಡ್ಡ, ಜನರೇಟಿವ್ ಸೆಲ್ ದೊಡ್ಡ ಅನ್ನೋ ಥರ. ಸೊ ಅದರಲ್ಲಿ ಡಿಫ್ರೆನ್ಸ್ ಕೇಳಬಹುದು. ವಾಟ್ ಇಸ್ ದ ಫಂಕ್ಷನ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್ ಅಂತೆಲ್ಲನೂ. ಸೊ ಈ ಥರ ಕ್ವೆಶನ್ಸ್ ಎಲ್ಲ ಬಂದಾಗ ಅದನ್ನು ಈಸಿಯಾಗಿ ನೀವು ಟ್ಯಾಕಲ್ ಮಾಡ್ಬೋದು ಅದ್ರ ಬಗ್ಗೆ ಗೊತ್ತಿದ್ರೆ. ಆ್ಯಂಡ್ 1 more is ಅನಾಟ್ರೋಫಿಲ್ಸ್ ಓವ್ಯೂಲ್. ಇದ್ರ ಬಗ್ಗೆನೂ ಕ್ವೆಶನ್ ಕೇಳಿದ್ದಾರೆ. ಯೂಶಲಿ 2 ಮಾರ್ಕ್ಗೆ ಕೇಳ್ತಾರೆ. ಸೊ ಆಲ್ರೆಡಿ ಇದು ನಿನ್ನೆ ಬಂದಿತ್ತು ಕ್ವೆಶನ್ನು. ಇದರಲ್ಲಿ ಚೆಲಾಜಲ್ ಪೋಲ್ ಬರಿಬೇಕು, ಮೈಕ್ರೋಪೈಲಾರ್ ಪೋಲ್ ಬರಿಬೇಕು, ದೆನ್ ಫ್ಯೂನಿಕಲ್, ಹೈಲಮ್, ಇನ್ನರ್ ಆ್ಯಂಡ್ ಔಟರ್ ಇಂಟೆಗ್ಯುಮೆಂಟ್ಸ್ ಬರಿಬೇಕು, ಎಂಬ್ರಿಯೋ ಸ್ಯಾಕ್ ಇರಬೇಕು, ಆ್ಯಂಡ್ ನ್ಯೂಸೆಲ್ಲಸ್. ಆಲ್ ದೀಸ್ ಪಾರ್ಟ್ಸ್ ಯು ಹ್ಯಾವ್ ಟು ಡೆಫಿನೆಟ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಡಯಾಗ್ರಾಮ್. Then coming to next question, matured embryo sac, 7-celled 8-nucleated cell. ಸೊ ಇದನ್ನು ತುಂಬ ಕ್ಲೀನಾಗಿ ತೋರಿಸ್ಬೇಕು. ಮೈಕ್ರೋಪೈಲಾರ್ ಎಂಡ್ ಇರಬಹುದು, ಚೆಲಾಜಲ್ ಎಂಡ್ ಇರಬಹುದು, ದೆನ್ ಆ್ಯಂಟಿಪೋಡಲ್ಸ್, ದೆನ್ ಪೋಲಾರ್ ನ್ಯೂಕ್ಲಿಯೈ ಸೆಂಟ್ರಲ್ ಸೆಲ್ಲಲ್ಲಿರುವಂಥದ್ದು, ಎಗ್ ಅಪರಾಟಸ್ ಆ್ಯಂಡ್ ಫ್ಯೂಲಿಫಾರ್ಮ್ ತೋರಿಸ್ಬೇಕು ಮೈಕ್ರೋಪೈಲಾರ್ ಎಂಡಲ್ಲಿ. ಆ್ಯಂಡ್ ಯು ಹ್ಯಾವ್ ಟು ಶೋ ದ ಸೈನರ್ಜಿಟ್ಸ್. ಸೊ ಆಲ್ ದೀಸ್ ಪಾರ್ಟ್ಸ್ ಯು ಹ್ಯಾವ್ ಟು ಮಸ್ಟ್ ಲೇಬಲ್ ಇಟ್. ನೀಟಾಗಿ ಲೇಬಲ್ ಮಾಡಿ ಪ್ರೆಸೆಂಟ್ ಮಾಡಬೇಕು. ಸೊ ಈ ಕ್ವೆಶನ್ ಯೂಶಲಿ 3 ಮಾರ್ಕರ್ಗೆ ಕೇಳಬಹುದು, ಕೆಲವು ಸಲ 2 ಮಾರ್ಕರ್ಗೂ ಕೇಳಬಹುದು. ಇನ್ನೊಂದೊಂದು ಸಲ ಏನಾಗ್ಬಿಡುತ್ತೆ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿಬಿಟ್ಟು 5 ಮಾರ್ಕರಲ್ಲಿ ಸ್ಪ್ಲಿಟ್ ಮಾಡಿ ಕೇಳಬಹುದು. ಸೊ ಎಲ್ಲ ಥರ ಚಾನ್ಸಸ್ ಇದೆ. ಇಫ್ ದ ಆಸ್ ಫಾರ್ ಎಕ್ಸ್ಪ್ಲನೇಷನ್ ನಿನ್ನೆ ನಾನು ಹೇಳಿದ್ದೀನಿ, ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡೋದ್ರ ಬಗ್ಗೆನೂ ಹೇಗೆ ಅಂತ ಹೇಳಿದ್ದೀನಿ. 5 ಮಾರ್ಕರಲ್ಲಿ ನಾವು ಅಗೇನ್ ವಿಲ್ ಡಿಸ್ಕಸ್ ಅಬೌಟ್ ಇಟ್. ಸೊ ಈ ಥರ ಕ್ವೆಶನನ್ನು 2 or 3 ಮಾರ್ಕ್ ಕೇಳಿದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ಡೈಕಾಟ್ ಆ್ಯಂಡ್ ಮೊನೊಕಾಟ್ ಎಂಬ್ರಿಯೋ. ಇದ್ರ ಬಗ್ಗೆನೂ ಕೇಳ್ತಾರೆ. ಯೂಶಲಿ ಮೊನೊಕಾಟ್ ಎಂಬ್ರಿಯೋ ಇಸ್ ಅ ಬಿಟ್ ಇಂಪಾರ್ಟೆಂಟ್. ಇದನ್ನು ಜಾಸ್ತಿ ಫೋಕಸ್ ಮಾಡಿ ಸ್ವಲ್ಪ, ವಿಚ್ ಇಸ್ ವೆರಿ ಸಿಂಪಲ್. ಅದರಲ್ಲೂ ಅಷ್ಟೇ ಅವರೇ ಲೇಬಲಿಂಗ್ ಕೊಟ್ಬಿಟ್ಟು ಇದೆಲ್ಲ ಲೇಬಲಿಂಗು ಮಾಡಬೇಕು ಅಂತ ಕೇಳಬಹುದು. ವೇರ್ ದೆರ್ ವಿಲ್ ಬಿ ಸ್ಕ್ಯೂಟೆಲಮ್, ಸೀಲಿಯಾಪ್ಟೈಲ್, ಶೂಟ್ ಎಪೆಕ್ಸ್, ಎಪಿಬ್ಲಾಸ್ಟ್, ರ್ಯಾಡಿಕಲ್, ರೂಟ್ ಕ್ಯಾಪ್, ಕೋಲೋರೈಸಾ ಎಲ್ಲ ಇರಬೇಕು. ಸೊ ಅವರೇ ಕೊಡಬಹುದು ಈ ಥರ ಬರಿ ಲೇಬಲ್ ಮಾಡಿ ಅಂತ. ಇನ್ನು ಕೆಲವು ಸಲ ಕೇಳಿದಾಗ ಇದೆಲ್ಲ 2 ಮಾರ್ಕರ್ಸ್ಗೆ ಕೇಳುವಂಥದ್ದು. ಅದೆಲ್ಲ ಕೇಳಿದಾಗ ಇಷ್ಟನ್ನು ಲೇಬಲಿಂಗನ್ನು ನಾವು ನೀಟಾಗಿ ಮಾಡಿರಬೇಕು.
ದೆನ್ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಮಕ್ಕಳೇ, ಈ ಟಾಪಿಕಲ್ಲಿ ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ಆಲ್ಮೋಸ್ಟ್ ಎಲ್ಲ ಡಯಾಗ್ರಾಮ್ಸು 5 ಮಾರ್ಕರ್ಸ್ ಕೇಳ್ತಾರೆ ವಿತ್ ಎಕ್ಸ್ಪ್ಲನೇಷನ್. ಬಟ್ ಒನ್ ಡಯಾಗ್ರಾಮ್ ಸ್ಪರ್ಮ್ ಸ್ಟ್ರಕ್ಚರ್ ಒಂದು 3 ಮಾರ್ಕರ್ಗೆ ಕೇಳೋ ಚಾನ್ಸಸ್ ಇದೆ. ಸೊ ಫಸ್ಟ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಇದು ಈ ಚಾಪ್ಟರಲ್ಲಿ ತುಂಬ ಇಂಪಾರ್ಟೆಂಟ್. 5 ಮಾರ್ಕರ್ ಕ್ವೆಶನಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಕೇಳಿದಾಗ ಅದರಲ್ಲಿ ಎಲ್ಲಾನು ಮೆನ್ಷನ್ ಮಾಡಿ, ಸಿನ್ಸ್ ದರ್ ಇಸ್ ಅ ಲಾಟ್ ಆಫ್ ಲೇಬಲಿಂಗ್ ಇರಬೇಕಾದ್ರೆ ನಾವು ಎರಡೂ ಕಡೆ ತೊಗೊಂಡು ಎರಡೂ ಕಡೆ ಲೇಬಲಿಂಗ್ ಮಾಡಿದ್ದೀವಿ. ದರ್ ಇಸ್ ಲೆಸ್ ಲೇಬಲಿಂಗ್, ಒಂದೇ ಸೈಡ್ ಬರಿಬಹುದಿತ್ತು, ಬಟ್ ಜಾಸ್ತಿ ಲೇಬಲಿಂಗ್ ಇರೋದ್ರಿಂದ ಎರಡೂ ಸೈಡು ವಿ ಆರ್ ಯೂಸಿಂಗ್ ಫಾರ್ ಲೇಬಲಿಂಗ್. ಸೊ ಎಲ್ಲ ಬರಿಬೇಕು ಇದರಲ್ಲೂ. Very very important is seminal vesicle, bulbourethral gland, testis, foreskin, glans, penis, then testicular lobules. ಇಲ್ದಿದ್ರೂ ಇಷ್ಟೊಂದು ಡೀಟೇಲ್ ಸ್ಟ್ರಕ್ಚರ್ ಬೇಕಾಗಿಲ್ಲ ಇಲ್ಲಿ. ವ್ಯಾಸ ಎಫರೆನ್ಷಿಯಾ ತೋರಿಸ್ಬೇಕು, ಎಪಿಡೈಡಮಿಸ್ ವ್ಯಾಸ ಡಿಫರೆನ್ಸ್ ಇರಬೇಕು, ದೆನ್ ಯುರೇಟರ್ ತೋರಿಸ್ಬೇಕು, ಯುರೆತ್ರ ತೋರಿಸ್ಬೇಕು. ಸೊ ಆಲ್ ದೀಸ್ ಯು ಶುಡ್ ಮೆನ್ಷನ್. ಇಲ್ಲಿ ಇನ್ ಡೀಟೇಲ್ ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ದ ವಾಟ್ ಡೈಸೆಕ್ಟೆಡ್ ಸ್ಟ್ರಕ್ಚರ್ ಎಲ್ಲ ಬೇಕಾಗಿಲ್ಲ, ಜಸ್ಟ್ ಯು ಹ್ಯಾವ್ ಟು ಬರಿಬೇಕಾಗುತ್ತೆ ಇಷ್ಟು. ದೆನ್ ಕಮಿಂಗ್ ಟು ದ ಸೆಕ್ಷನಲ್ ವ್ಯೂ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ಇಟ್ಸ್ ವೆರಿ ವೆರಿ ರೇರ್. ಇದನ್ನು ಕೇಳೋದೇ ತುಂಬ ತುಂಬ ರೇರ್. ಕೇಳಿದ್ರೆ 3 ಮಾರ್ಕರ್ಗೆ ಬರಬಹುದು, ಬಟ್ ಇರಲಿ, ಇದು ಗೊತ್ತಿರಲಿ ಅಂತ ಇದು ಒಂದು ಡಯಾಗ್ರಾಮ್. ಜಸ್ಟ್ ನೋ ವಾಟ್ ಇಸ್ ಇಟ್. ಸರ್ಟಲಿ ಸೆಲ್ಸ್ ಇರುತ್ತೆ, ಪ್ರೈಮರಿ ಸ್ಪರ್ಮೆಟೋಸೈಡ್ ಇಂದ ಸೆಕೆಂಡರಿ ಸ್ಪರ್ಮೆಟೋಸೈಡ್ ಬರುತ್ತೆ, ಆಮೇಲೆ ಸ್ಪರ್ಮ್ಯಾಟಿಡ್. ಯು ಶುಡ್ ಜಸ್ಟ್ ನೋ ದಿ ಸ್ಟ್ರಕ್ಚರ್ ಒಂದು ರಫ್ ಆಗಿ. ಇನ್ ಕೇಸ್ ಇಫ್ ದ ಆಸ್ಕ್ ಫಾರ್ ಸ್ಪರ್ಮೆಟೋಜೆನಿಸಿಸ್, ನೀವು ಈ ಡಯಾಗ್ರಾಮನ್ನು ಸ್ಪರ್ಮೆಟೋಜೆನಿಸಿಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದಾಗ, ಇಫ್ ಯು ಹ್ಯಾವ್ ಟೈಮ್, ನಿಮ್ಗೆ ಈ ಸ್ಟ್ರಕ್ಚರ್ ಗೊತ್ತಿದ್ರೆ ಒಂದ್ಸಲ ಬರೆದು ತೋರಿಸ್ಬೋದು. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಸ್ಪರ್ಮೆಟೋಜೆನಿಸಿಸ್ ಕೇಳ್ತಾರೆ, ಬಟ್ ಅಲ್ಲೇನು ಬರೆಯೋದು ಬೇಕಾಗಿಲ್ಲ. ಎಲ್ಲಾದರೂ ಕೇಳಿದ್ರೆ ರಿಲೇಟ್ ಮಾಡಿ ಬರಿಬೇಕು. ಆ ಡಯಾಗ್ರಾಮ್ ಬರೋ ಚಾನ್ಸಸ್ಸು ಇದೆ. ಇಟ್ಸ್ ನ್ಯಾರೋ ಬ್ಯಾಟ್. ಓಕೆ, ಕಮಿಂಗ್ ಟು ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್, ಇಟ್ಸ್ 3 ಮಾರ್ಕ್ಸ್ ಕ್ವೆಶನ್. 3 ಮಾರ್ಕ್ಸ್ಗೆ ಇದು ಕೇಳ್ತಾರೆ. ಇಟ್ಸ್ ಕ್ವೈಟ್ ಇಂಪಾರ್ಟೆಂಟ್ ಅನ್ನೋ ಥರನೇ ಈ ಡಯಾಗ್ರಾಮ್ ಇದೆ. ಸೊ ಇದರಲ್ಲೂ ಅಷ್ಟೇ ಹೆಡ್, ನೆಕ್, ಟೇಲ್, ಎವ್ರಿಥಿಂಗ್ ಯು ಹ್ಯಾವ್ ಟು ರೈಟ್. ಮೈಟೊಕಾಂಡ್ರಿಯಾ ವೆರಿ ವೆರಿ ಇಂಪಾರ್ಟೆಂಟ್, ಮಿಡಲ್ ಪೀಸ್ ಬರಿಬೇಕು. ದೆನ್ ನ್ಯೂಕ್ಲಿಯಸ್ ಕಂಟೈನಿಂಗ್ ಕ್ರೋಮೋಸೋಮಲ್ ಮೆಟೀರಿಯಲ್, ಆರ್ ಯು ಕ್ಯಾನ್ ಜಸ್ಟ್ ಸೇ ನ್ಯೂಕ್ಲಿಯಸ್. ಆಕ್ರೋಸೋಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಲ್ ದೀಸ್ ಲೇಬಲಿಂಗ್ಸ್ ಕ್ಲೀನಾಗಿ ಬರೆದು ತೋರಿಸಿ, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಸಿಂಪಲ್ ಡಯಾಗ್ರಾಮ್. ತುಂಬ ಸಿಂಪಲ್ ಡಯಾಗ್ರಾಮ್ ಆಗಿರೋದ್ರಿಂದ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ದೆನ್ ಕಮಿಂಗ್ ಟು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅಗೇನ್ ದಿಸ್ ಇಸ್ ಆಲ್ಸೋ 5 ಮಾರ್ಕರ್ ಕ್ವೆಶನ್. ಜಸ್ಟ್ ಡಯಾಗ್ರಾಮನ್ನು ಬರೆಯೋದಕ್ಕೆ ಕೇಳಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೇನು ಮಾಡೋದಕ್ಕೆ ಕೇಳ್ತಾರೆ, ಜಸ್ಟ್ ಲೈಕ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲೂ ಅಷ್ಟೇ ಎಲ್ಲ ಪಾರ್ಟನ್ನು ನೀವು ಮೆನ್ಷನ್ ಮಾಡಬೇಕು. ಮೇನ್ಲಿ ಫ್ಯಾಲೋಪಿಯನ್ ಟ್ಯೂಬಿನ 3 ಪಾರ್ಟು, ಇಸ್ತಮಸ್, ಆಂಪುಲಾ ಆ್ಯಂಡ್ ಇನ್ಫಂಡಿಬ್ಯುಲಮ್. ಅದರಲ್ಲಿ ಫಿಂಬ್ರೆ ಇರುತ್ತೆ. ಓವರಿ ಯು ಹ್ಯಾವ್ ಟು ಸೇ ರೈಟ್. ದೆನ್ ಓವೇರಿಯನ್ ಕ್ಯಾವಿಟಿ, ಯುಟಿರೈನ್ ಕ್ಯಾವಿಟಿ, ದೆನ್ ಎಂಡೋಮೆಟ್ರಿಯಮ್, ಮಯೋಮೆಟ್ರಿಯಮ್ ಆ್ಯಂಡ್ ಪೆರಿಮೆಟ್ರಿಯಮ್. ಸೊ ಯು ಹ್ಯಾವ್ ಟು ಶೋ ದಟ್. ದೆನ್ ಸರ್ವಿಕ್ಸ್, ಸರ್ವೈಕಲ್ ಕೆನಾಲ್, ವೆಜೈನಾ. ಸೊ ಆಲ್ ದೀಸ್ ಡಯಾಗ್ರಾಮ್ಸಲ್ಲಿ ಇಂಪಾರ್ಟೆಂಟ್ ಲೇಬಲಿಂಗ್ ಏನೇನಿದೆ ಎಲ್ಲ ಮಾಡಬೇಕಾಗುತ್ತೆ ಫಾರ್ ಫುಲ್ ಮಾರ್ಕ್ಸ್. ದೆನ್ ಕಮಿಂಗ್ ಟು ಮ್ಯಾಮರಿ ಗ್ಲ್ಯಾಂಡ್ ಸ್ಟ್ರಕ್ಚರ್, ಇದು ಅಷ್ಟೇ ಕೆಲವು ಸಲ 3 ಮಾರ್ಕಿಗೆ ಕೇಳಬಹುದು, ಕೆಲವು ಸಲ 5 ಮಾರ್ಕಲ್ಲಿ ಸ್ಪ್ಲಿಟ್ ಮಾಡಿ ಯಾವ ಥರ ಆದರೂ ಕೇಳಬಹುದು. ಸೊ ಚಾನ್ಸಸ್ ಆರ್ ದೇರ್ ಆಫ್ ಆಸ್ಕಿಂಗ್ ದಿಸ್. ಇದು ಕೇಳಿದಾಗ ಎಲ್ಲ ಪಾರ್ಟ್ಸನ್ನು ದಯವಿಟ್ಟು ನೀಟಾಗಿ ಲೇಬಲ್ ಮಾಡಿ ಬರೀರಿ. ಇಟ್ ಕುಡ್ ಬಿ ಆಂಪುಲಾ, ಮ್ಯಾಮರಿ ಡಕ್ಟ್, ಮ್ಯಾಮರಿ ಆಲ್ವಿಯೋಲಸ್, ಮ್ಯಾಮರಿ ಲೋಬ್, ನಿಪಿಲ್, ಏರಿಯೋಲಾ, ಲ್ಯಾಕ್ಟಿಫೆರಸ್ ಡಕ್ಟ್, ಯು ಹ್ಯಾವ್ ಟು ಮೆನ್ಷನ್. ಸೊ ಇದು ಜಸ್ಟ್ ದ ರಿಪ್ ಸ್ಟ್ರಕ್ಚರ್ ಎಲ್ಲ ಇದೆ. ಸೊ ಇದು ಎಷ್ಟು ಲೇಬಲಿಂಗ್ ಆಗುತ್ತೆ ಅಷ್ಟು ಲೇಬಲಿಂಗನ್ನು ನೀಟಾಗಿ ಮಾಡಿ ಪ್ರೆಸೆಂಟ್ ಮಾಡಿ. is also one of the important topics. Then coming to molecular basis of inheritance, Watson-Crick model of DNA double helix. ಇದು ಇಂಪಾರ್ಟೆಂಟ್ ಕ್ವೆಶನ್ನು. ಇದನ್ನು ಕೇಳಿದಾಗ ಕ್ಲೀನಾಗಿ ಬರೆದು ತೋರಿಸಿ. ಸೊ ವಾಟ್ ಈಸ್ ಮೇಜರ್ ಗ್ರೂ, ವಾಟ್ ಈಸ್ ಮೈನರ್ ಗ್ರೂ, then there will be the ಪ್ಯೂರಿನ್ ಪಿರಮಿಡಿಂದ ಏನಿದೆ ಅದು. ಸೊ ದಿಸ್ ಇಸ್ ಫಾಸ್ಫೇಟ್ ಆ್ಯಂಡ್ ಶುಗರ್, ಬ್ಯಾಕ್ ಬೋನ್ ಬರಿಬೇಕಾಗುತ್ತೆ. ಈ ಸೆಂಟರ್ ಆಫ್ ಆಕ್ಸಿಸ್ ಅದೇನು ಬರಿಬೇಕಾಗಿಲ್ಲ, ಜಸ್ಟ್ ಒಂದು ರೆಫರೆನ್ಸಿಗೆ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ನೀಟಾಗಿ ಲೇಬಲ್ ಮಾಡಿ ಇದು ಎಕ್ಸ್ಪ್ಲನೇಷನ್ ಕೇಳಿದ್ರೆ ಬರಿಬೇಕಾಗುತ್ತೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ 5 ಮಾರ್ಕ್. ಇನ್ ಕೇಸ್ 3 ಮಾರ್ಕಿಗೆ ಬರೆಯೋದು ಕೇಳಲ್ಲ, ಇದು ಕೇಳಿದ್ರೆ ಜಸ್ಟ್ ಡಯಾಗ್ರಾಮ್ ಬರಿಬೇಕಾಗುತ್ತೆ. ಶುಗರ್, ಫಾಸ್ಫೇಟ್, ಬ್ಯಾಕ್ ಬೋನ್ ತೋರಿಸ್ಬೇಕಾಗುತ್ತೆ. ಟ್ವಿಸ್ಟೆಡ್ ಲ್ಯಾಡರ್, ಮೈನರ್ ಆ್ಯಂಡ್ ಮೇಜರ್ ಗ್ರೂ ಎಲ್ಲ ಬರಿಬೇಕಾಗುತ್ತೆ. 5 ಮಾರ್ಕ್ಗೆ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ this particular double helical structure. So part D ನಾವು ಡಿಸ್ಕಸ್ ಮಾಡೋಣ ಅದನ್ನು. ಬಟ್ ಇದು ಯಾವ ಥರ ಕೇಳ್ತಾರೆ ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಪ್ರೆಸೆಂಟ್. ಇಫ್ ಇಟ್ಸ್ ಆಸ್ 5 ಮಾರ್ಕ್ಸ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ವಾಟ್ ಇಟ್ ಈಸ್, ಎಲ್ಲ ಹೇಳಬೇಕಾಗುತ್ತೆ. ದ ನ್ಯೂಕ್ಲಿಯೋಸಮ್ ಮಾಡೆಲ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್, ಇದು ತುಂಬ ತುಂಬ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್.
3 ಮಾರ್ಕಿಗೆ ಕೇಳ್ತಾರೆ. ಸೊ ಯುಕ್ಯಾರಿಯೋಟಿಕ್ DNA ಹೇಗೆ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ ಅನ್ನೋದಕ್ಕೆ. ಸೊ ಇದರಲ್ಲೂ ಅಷ್ಟೇ ನಿನ್ನೆ ಒಂದು ಕ್ವೆಶನ್ ಬಂದಿತ್ತು ಆ್ಯಕ್ಚುಲಿ. ಸೊ ಇದು ಹೀಗೆ ಬರೆಯೋದಕ್ಕಿಂತ ಇದು NCERT ಡಯಾಗ್ರಾಮ್ ಯು ಹ್ಯಾವ್ ಟು ಶೋ ದ ಈ ಥರ ಸ್ಟ್ರಕ್ಚರ್ ಹೇಗಿರಬೇಕಿದು ಅಂದರೆ 3Dಯಲ್ಲಿ ಇರೋ ಥರ ಕ್ಲೀನಾಗಿ H2A, H2B, H3 ಆ್ಯಂಡ್ H4. ದಿಸ್ ಇಸ್ ಆಕ್ಟೋಮರ್ ರೈಟ್. ಸೊ ಹಿಸ್ಟೋನ್ ಆಕ್ಟೋಮರ್ ಇದೆ, ಇದ್ರ ಸುತ್ತ DNA ಈ ಥರ ರ್ಯಾಪ್ ಆಗಿರುತ್ತೆ. ದೆನ್ H1A ಇರುತ್ತೆ ಅಲ್ವಾ. H3A, H2B, H3 ಆ್ಯಂಡ್ H4 ಆಕ್ಟೋಮರ್ ಬಂತು. H1 ಹಿಸ್ಟೋನ್ ಬೇಕು ಆಕ್ಟೋಮರ್. ಇಟ್ ಶುಡ್ ಬಿ ಮೆನ್ಷನ್ ದಿಸ್ ಇಸ್ ಹಿಸ್ಟೋನ್ ಕೋರ್, ಹಿಸ್ಟೋನ್ ಆಕ್ಟೋಮರ್, H1 ಹಿಸ್ಟೋನ್ DNA. ಸೊ ಕಂಪ್ಲೀಟ್ ಆಗಿ ಎಲ್ಲಾನು ಲೇಬಲ್ ಮಾಡಿ ತೋರಿಸಿ. ಇಟ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ದೆನ್ ಕಮಿಂಗ್ ಟು ಆಂಟಿಬಾಡಿ ಮಾಲಿಕ್ಯೂಲ್ ಸ್ಟ್ರಕ್ಚರ್, ಇದರಲ್ಲೂ ಕ್ವೆಶನ್ ಅಪಿಯರ್ ಆಗಿದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಹಿಯರ್ ಯು ಹ್ಯಾವ್ ಟು ರೈಟ್ 2 ಲೈಟ್ ಆ್ಯಂಡ್ ಹೆವಿ ಚೈನ್ಸ್ ಏನಿದೆ ಅದನ್ನು ತೋರಿಸ್ಬೇಕು. ದೆನ್ ಡೈಸಲ್ಫೈಡ್ ಬಾಂಡ್ ತೋರಿಸ್ಬೇಕು. ದೆನ್ ಆಂಟಿಜನ್ ಬೈಂಡಿಂಗ್ ಸೈಟನ್ನು ತೋರಿಸ್ಬೇಕು. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೇಳಿದ್ರೆ ಯೂಶ್ವಲಿ 2 or 3 ಮಾರ್ಕರ್ಗೆ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಎಕ್ಸ್ಪ್ಲನೇಷನ್ ಡಿಪೆಂಡಿಂಗ್ ಅಪಾನ್ ದ ಡಿಮ್ಯಾಂಡ್ ಆಫ್ ದ ಕ್ವೆಶನ್. ಹೇಗೆ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗೆ ಕೊಡ್ತಾರೆ ಹಾಗೆ. ಸೊ ಅದ್ರ ಬಗ್ಗೆ ಕ್ವೆಶನ್ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ 2 and 3 ಮಾರ್ಕರ್ಸಲ್ಲಿ, ಹೋಗಿ ನೋಡಿ ಮಕ್ಕಳು. ಓಕೆ, ದೆನ್ ಕಮಿಂಗ್ ಟು ಇವ್ಲ್ಯೂಷನ್ ಈ ಸ್ಟೇನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ದು ಡಯಾಗ್ರಾಮ್ ಕೇಳ್ತಾರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು 3 ಮಾರ್ಕ್ಗೆ ಕೇಳಬಹುದು, 3 ಮಾರ್ಕ್ ಕೇಳ್ತಾರೆ, 5 ಮಾರ್ಕ್ಸ್ಗೆ ಇದು ಕೇಳೋದಿಲ್ಲ. ಸೊ 3 ಮಾರ್ಕರ್ ಕ್ವೆಶನ್ ಕೇಳಿದಾಗ ಯು ಹ್ಯಾವ್ ಟು ರೈಟ್ 2 ಮಾರ್ಕರ್ಗೆ ಬರೋದು ಚಾನ್ಸಸ್ ತುಂಬ ಕಡಿಮೆ, 3 ಮಾರ್ಕಿಗೆ ಜಾಸ್ತಿ ಈ ಕ್ವೆಶನ್ ಬರೋವಂಥದ್ದು. ಸೊ ಬಂದರೆ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸೊ ಕ್ವೆಶನ್ ಇದು ಅಪಿಯರ್ ಆಗಿದೆ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಡಿಸ್ಕಸ್ ಮಾಡಿದ್ದೀವಿ. ಜಸ್ಟ್ ಡಯಾಗ್ರಾಮ್ ಕೇಳಿದ್ದಾರೆ. ಸೊ ಎಲ್ಲ ಗ್ಯಾಸಸ್ ಏನಿತ್ತು ಆ ಇದ್ರ ಎನ್ವಿರಾನ್ಮೆಂಟಲ್ಲಿ ಎಲ್ಲ ಬರೀಬೇಕು. ದೆನ್ ಎಲ್ಲ ಇಲ್ಲಿ ಏನೇನು ಡಯಾಗ್ರಾಮ್ಸ್ ಕೇಳಿದ್ದಾರೆ ಎಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಸೊ ಯು ಡೋಂಟ್ ಹ್ಯಾವ್ ಟು ಗೆಟ್ ಪ್ಯಾನಿಕ್ ವೆನ್ ದೆ ಆಸ್ಕ್ ಅಬೌಟ್ ಡಯಾಗ್ರಾಮ್ ಸ್ಟ್ರಕ್ಚರ್ಸ್ ಯಾವ ಥರ ಇರುತ್ತೆ, ಎಲ್ಲೆಲ್ಲಿ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ, ಎಷ್ಟು ಮಾರ್ಕ್ಸ್ಗೆ ಕೇಳಿದ್ರೆ ಎಷ್ಟು ಬರಿಬೇಕು. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಎವ್ರಿಥಿಂಗ್ ಅಬೌಟ್ ಡಯಾಗ್ರಾಮ್ಸ್. ಸೊ ಇಷ್ಟೇ ಮಕ್ಕಳೇ, ಇದಕ್ಕಿಂತ ಜಾಸ್ತಿ ಡಯಾಗ್ರಾಮ್ಸ್ ಇನ್ನೇನು ಇಲ್ಲ ಬಯಾಲಜಿ ಟೆಕ್ಸ್ಟ್ ಬುಕ್ ಒಳಗಡೆ. ನಿಮ್ಮ ಸೆಕೆಂಡ್ PUC ಬಯಾಲಜಿಯಲ್ಲಿ ಇಷ್ಟು ಡಯಾಗ್ರಾಮ್ಸ್ಗೆ ಇಫ್ ಯು ಪ್ರಿಪೇರ್ 5 ಮಾರ್ಕ್ಸ್ನ ಕ್ವೆಶನ್ಸ್ ಜೊತೆಗೆ ನಾವು ಅಗೇನ್ ಡಿಸ್ಕಸ್ ದ ಡಯಾಗ್ರಾಮ್ಸ್. ಬಟ್ ಇಷ್ಟು ಟಾಪಿಕ್ಸನ್ನು ಕ್ಲೀನಾಗಿ ನಾವು ರೆಡಿ ಆದರೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ ಡಯಾಗ್ರಾಮ್ಸ್. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.